ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ನವರಾತ್ರಿಯಲ್ಲಿ ಸರಸ್ವತಿಯ ಪೂಜೆ ಯಾವಾಗ ಮಾಡಬೇಕು, ಸರಸ್ವತಿಯ ಪೂಜೆಯ ಮಹತ್ವವೇನು, ಸರಸ್ವತಿಯ ಪೂಜೆಯ ಮಂತ್ರ ಯಾವುದು, ಪ್ರಸಾದ ಮತ್ತು ಹೂ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಸರಸ್ವತಿಯ ಪೂಜೆ ಯಾವಾಗ, ಸರಸ್ವತಿಯ ಪೂಜೆಯ ಮಹತ್ವವನ್ನು ನೋಡ್ಕೊಂಬರೋಣ. ಮಕ್ಕಳಿಗೆ ವಿದ್ಯಾರಂಭ ಮಾಡುವಾಗ ಅತ್ಯಂತ ಶುಭ ಮುಹೂರ್ತವನ್ನು ನೋಡಿ ಆರಂಭಿಸುತ್ತೇವೆ. ಅಂತಹ ಶುಭ ಮುಹೂರ್ತದ ಶುಭ ದಿನದಲ್ಲೊಂದು ನವರಾತ್ರಿಯ ಸರಸ್ವತಿ ಪೂಜೆ. ಈ ದಿನ ಇನ್ನು ವಿದ್ಯಾಭ್ಯಾಸ ಆರಂಭಿಸದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಸರಸ್ವತಿ ಪೂಜೆ ಮಾಡುವುದರಿಂದ ಸರಸ್ವತಿ ಕೃಪೆಯಿಂದ ಅವರ ಕಲಿಕೆಗೆ ಒಳಿತಾಗುತ್ತದೆ. ಮನೆಯಲ್ಲಿ ಶಾರದಾ ದೇವಿಯ ಪೂಜೆ ಮಾಡುವುದರಿಂದ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ. ಗೊಂದಲಗಳು ದೂರಾಗಿ ವಿವೇಚನೆಯುತ ತೀರ್ಮಾನ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಲಾಗಿದೆ. ಈ ವರ್ಷ ಇನ್ನು 2024ರ ನವರಾತ್ರಿಯಲ್ಲಿ ಸರಸ್ವತಿಯ ಪೂಜೆ ಯಾವಾಗ, ಯಾವ ದಿನಾಂಕದಂದು ಬಂದಿದೆ ಅಂತ ನೋಡೋದಾದರೆ, ಈ ವರ್ಷ ಸರಸ್ವತಿ ಪೂಜೆಯನ್ನು ಅಕ್ಟೋಬರ್ 10ಕ್ಕೆ ಆಚರಿಸಲಾಗುತ್ತದೆ. ಹಾಗೆಯೇ ಸರಸ್ವತಿ ಪೂಜೆಯ ಪೂಜಾ ಮುಹೂರ್ತವನ್ನು ನೋಡ್ಕೊಂಬರೋಣ ಬನ್ನಿ. ಸರಸ್ವತಿ ಪೂಜೆ ಅಕ್ಟೋಬರ್ 10ಕ್ಕೆ ಬಂದಿದೆ. ಇನ್ನು ಪೂಜೆಯ ಮುಹೂರ್ತ ನೋಡೋದಾದರೆ, ಪೂರ್ವಾಷಾಢ ನಕ್ಷತ್ರ ಆರಂಭವಾಗುವುದು ಅಕ್ಟೋಬರ್ 10 ಬೆಳಗ್ಗೆ 5:15 ಆರಂಭವಾಗಿ ಪೂರ್ವಾಷಾಢ ನಕ್ಷತ್ರ ಮುಕ್ತಾಯವಾಗುವುದು ಅಕ್ಟೋಬರ್ 11 ಬೆಳಗ್ಗೆ 5:41 ಮುಕ್ತಾಯವಾಗುತ್ತದೆ. ಹಾಗಾದರೆ ಇನ್ನು ಸರಸ್ವತಿ ಪೂಜೆಯ ಮಾಡುವಾಗ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂತ ನೋಡೋದಾದರೆ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ವತು ಮೇ ಸದಾ. ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು. ನವರಾತ್ರಿಯ ಕೊನೆಯ 3 ದಿನಗಳಲ್ಲಿ ಶಾರದೆಯನ್ನು ಪೂಜಿಸಲಾಗುತ್ತದೆ. ಸರಸ್ವತಿ ದೇವಿ ಅನಕ್ಷರತೆ, ಅಜ್ಞಾನವನ್ನು ಹೋಗಲಾಡಿಸುವ ದೇವರು ಸರಸ್ವತಿ. ಕರ್ನಾಟಕದಲ್ಲಿ ಸರಸ್ವತಿ ಪೂಜೆಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇನ್ನು ಸರಸ್ವತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಹೇಗೆ ಮಾಡಬೇಕು ಅಂತ ನೋಡ್ಕೊಂಬರೋಣ. ಮನೆಯನ್ನು ಸ್ವಚ್ಛಗೊಳಿಸಿದ ಬಳಿಕ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಹೂಗಳಿಂದ ಸಿಂಗರಿಸಬೇಕು. ಧರ್ಮಗ್ರಂಥಗಳು ಸೇರಿದಂತೆ ಓದುವ ಪುಸ್ತಕಗಳನ್ನು ಇಡಬೇಕು. ನಂತರ ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಿ ಬಳಿಕ ಸರಸ್ವತಿಯನ್ನು ಪೂಜೆ ಮಾಡಬೇಕು. ಇನ್ನು ಸರಸ್ವತಿ ಪೂಜೆಗೆ ಮೊದಲು ಸರಸ್ವತಿಯನ್ನು ಆವಾಹನೆ ಮಾಡಬೇಕು. ಸರಸ್ವತಿಯನ್ನು ಆವಾಹನೆ ಮಾಡಬೇಕು ಅಂದರೆ ಸರಸ್ವತಿ ಪೂಜೆಗೆ ಸರಸ್ವತಿಗೆ ಹೂವು, ಹಣ್ಣುಗಳು, ಸಿಹಿ ತಿಂಡಿಗಳನ್ನು ಅರ್ಪಿಸಿ ದೇವಿಯ ಮಂತ್ರವನ್ನು ಹೇಳುತ್ತಾ ಪೂಜೆಯನ್ನು ಮಾಡಬೇಕು. ಮೊದಲನೇದಾಗಿ ಮಕ್ಕಳಿಂದ ಪೂಜೆಯನ್ನು ಮಾಡಿಸಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಸರಸ್ವತಿಯ ಮಂತ್ರ ಹೇಳೋಕ್ಕೆ ಕಷ್ಟ ಆದರೆ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಸರಸ್ವತಿ ಪೂಜೆ ಮುಗಿಯೋ ತನಕನೂ ಹೇಳ್ತಾನೆ ಇರಬೇಕು. ಇದರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಸರಸ್ವತಿಯ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅಂದರೆ, ಇದು ಪಂಚಾಮೃತ ಅಥವಾ ಹೋಳಿಗೆ ಮತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ನೈವೇದ್ಯದ ಸಿಹಿ ತಿಂಡಿಯನ್ನು ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಸರಸ್ವತಿಗೆ ಬಲಿದಾನ, ಜ್ಞಾನಾರ್ಚನೆ ದೇವಿಗೆ ಪ್ರಾರ್ಥಿಸಿ ನಂತರ ಸರಸ್ವತಿ ವಿಸರ್ಜನೆ ಮತ್ತು ಸರಸ್ವತಿಯ ಮಣ್ಣಿನ ಮೂರ್ತಿಯನ್ನು ಇಟ್ಟರೆ ಪೂಜಾ ವಿಧಾನದ ಮೂಲಕ ವಿಸರ್ಜನೆ ಮಾಡಬೇಕು. ಇನ್ನು ಸರಸ್ವತಿ ದೇವಿಯ ಪೂಜೆ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಅಂತ ನೋಡೋದಾದರೆ, ಜ್ಞಾನವನ್ನು ಹೆಚ್ಚಿಸುತ್ತದೆ, ಕಲಿಕೆಗೆ ಸಾಧನೆ ಮಾಡುತ್ತಾರೆ ಮತ್ತು ವೃತ್ತಿ ಕೌಶಲ್ಯ ಹೆಚ್ಚಾಗುತ್ತದೆ, ಧಾರ್ಮಿಕ ಒಲವು ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸರಸ್ವತಿ ಪೂಜೆ ಮತ್ತು
ಗಣಪತಿ ಪೂಜೆಯನ್ನು ಹೇಗೆ ಮಾಡಬೇಕು ಮತ್ತು ಅದರ ಮಂತ್ರ ಪ್ರಸಾದ ಮತ್ತು ಯಾವಾಗ ಆರಂಭ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.